ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ, ನಾನು ನಿಮಗೊಂದು ಒಳ್ಳೆ ದಾಲ್ಚಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಫಂಕ್ಷನ್ಗಳಲ್ಲಿ ಮಾಡುವಂತಹ ದಾಲ್ಚಾ ರೆಸಿಪಿ ಇದು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ರೈಸ್ ಕುಷ್ಕಾ ಜೊತೆ ಆಗಿರ್ಬೋದು ಅಥವಾ ಬಿರಿಯಾನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ರೈಸು ಅಥವಾ ಮುದ್ದೆ ಜೊತೆ ಎಲ್ಲರ ಜೊತೆ ತುಂಬ ರುಚಿಯಾಗಿರುವಂತಹ ದಾಲ್ಚಾ ರೆಸಿಪಿನ ನೀವು ಕೂಡ ಮಾಡ್ಕೊಂಡು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಮತ್ತು ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗಾದರೆ ಇಲ್ಲಿ ದಾಲ್ಚಾ ರೆಸಿಪಿಗೆ ನಾನು 2 ಕಪ್ಪಷ್ಟು ಕಡಲೆಬೇಳೆನ ಒಂದು 3 ವಿಸಿಲ್ ಹಾಕಿ ಕುದಿಸಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಇವಾಗ ಇದಕ್ಕೆ ಕಟ್ ಮಾಡಿದಂಥ ಬದನೆಕಾಯಿನ ಹಾಕ್ರಿ. ನಾನಿಲ್ಲಿ 3 ಬದನೆಕಾಯಿನ ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ 5 ಟೊಮ್ಯಾಟೋನ ನಾನು ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ, ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು. ಇದು ಘಮ ಚೆನ್ನಾಗಿ ಕೊಡುತ್ತೆ ಮೆಂತ್ಯ ಸೊಪ್ಪು. ಈ ವಿಧಾನದಲ್ಲಿ ಒಂದು ಸರಿ ನೀವು ದಾಲ್ಚಾನ ಟ್ರೈ ಮಾಡಿ ನೋಡ್ರಿ. ನಾವೆಲ್ಲ ಫಂಕ್ಷನ್ಗಳಿಗೂ ಇದೇ ರೀತಿ ದಾಲ್ಚಾನ ಮಾಡೋದು. ಈಗ ನಾವು ಕಡಲೆಬೇಳೆನ ಆಲ್ರೆಡಿ ಕುದಿಸಿರೋದ್ರಿಂದ ನಾವು ಮೇಲೆ ಹಾಕಿರುವಂತಹ ಟೊಮೆಟೊ, ಬದನೆಕಾಯಿ, ಪಾಲಕ್ ಸೊಪ್ಪು ಮಾತ್ರ ಕುದಿಬೇಕಾಗುತ್ತೆ. ಅದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ರಿ. ಮತ್ತು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನ ಇವಾಗ ಚೆನ್ನಾಗಿ ಮತ್ತೆ 1 ವಿಸಿಲ್ ಹಾಕಿಸಿ ತೊಗೊಂಡು ಬರೋಣ. 1 ವಿಸಿಲ್ಗೆ ಕುದ್ದು ಬಿಡುತ್ತೆ ಎಲ್ಲ. ಇಲ್ಲಿ ನಾನು ದಾಲ್ಚಾಗೆ ಹಾಕೋಕ್ಕೆ ಸೋರೆಕಾಯಿನ ತೊಗೊತಾ ಇದ್ದೀನಿ. ಈಗ ಈ ಸೋರೆಕಾಯಿನ ಚೆನ್ನಾಗಿ ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ತೊಗೊಂಡು ಬರೋಣ. ನೋಡಿರಿ, ಈ ಥರ ಮೀಡಿಯಮ್ ಸೈಜ್ನ ಪೀಸ್ಗಳನ್ನಾಗಿ ಕಟ್ ಮಾಡಿರಿ. ಇದು ದಾಲ್ಚಾ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇಲ್ಲ, ಸಪ್ರೇಟಾಗಿ ಇದನ್ನು ಬೇಯಿಸ್ಕೊಂಬರೋಣ. ಸ್ವಲ್ಪ ಸೋರೆಕಾಯಿನ ಈ ಥರ ಹಾಕಿರಿ. ಅದಕ್ಕೆ ಕುದಿಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ, ಆಮೇಲೆ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿರಿ. ಅಂದರೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ, ಸಪ್ಪೆ ಸಪ್ಪೆ ಆಗಿರೋದಿಲ್ಲ. ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕುದಿಸ್ಕೊಬೇಕು. ಸೈಡಿಗೆ ಇಟ್ಕೊಂಡು ಕುದಿಸಿ ಸೈಡಿಗೆ ಇಡ್ರಿ ಇದನ್ನು. ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ ದಾಲ್ಚಾಗೆ. ಇಲ್ಲಿ ನೋಡಿರಿ, ನಾನಿಲ್ಲಿ 2 ವಿಸಿಲ್ ಹಾಕಿ ತೊಗೊಂಡು ಬಂದಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ. ಕಡಲೆಬೇಳೆ ಬೇಗ ಬೇಯುತ್ತೆ ಅಂಥೇಳಿ ಮೊದಲೇ ನಾನು ಕಡಲೆಬೇಳೆ ಅಷ್ಟೇ ನಾನು ಸಾಫ್ಟಾಗಿ ಬೇಯಿಸಿ, ಆಮೇಲೆ ಪಾಲಕ್ ಸೊಪ್ಪು, ಬದನೆಕಾಯಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು ಹಾಕಿ ಕುದಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಅದನ್ನು ತಣ್ಣಗೆ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ನೋಡಿರಿ, ಈ ಥರ ನಾವೇನು ಕುದಿಸಿರ್ತೀವೋ ಕಡಲೆಬೇಳೆ, ಪಾಲಕ್ಕು, ಬದನೆಕಾಯಿ, ಟೊಮ್ಯಾಟೊ ಎಲ್ಲದನ್ನು ಈ ಥರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಳ್ರಿ. ಇದಕ್ಕೆ ನಾವು ನೀರು ಕಟ್ಟು ಬಸ್ತಿರ್ತೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಎಷ್ಟು ಕ್ವಾಂಟಿಟಿಲಿದನೋ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇದಕ್ಕೆ ಇವಾಗ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿರಿ. ಈಗ ನೋಡಿರಿ, ಇದಕ್ಕೆ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಖಾರನ ಹಾಕಿ, ಇಲ್ಲಾಂದರೆ ಅಚ್ಕಾರದ ಪುಡಿನೂ ನೀವು ಹಾಕ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರನ ಬಳಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಹುರಿದು ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಬಂದಿರೋದು. ಅದು ರೆಸಿಪಿ ಇದೆ, ವಿಡಿಯೋ ನೀವು ನೋಡ್ಕೋಬೋದು, ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲೇ ಇದಕ್ಕೆ ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನಾನು. ಹುಣಸೆ ಹಣ್ಣು ಕೂಡ ಅಷ್ಟೇ ಒಳ್ಳೆ ರುಚಿ ಕೊಡುತ್ತೆ. ಹಾಗಂತ ತುಂಬ ಹುಳಿ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಹುಳಿ ನೋಡಿಕೊಂಡು ಆ್ಯಡ್ ಮಾಡಿಕೊಡ್ರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಖಾರ ಎಲ್ಲ ಉಪ್ಪು ಹಾಕಿರ್ತೀವಿ, ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ದಾಲ್ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ಇದಕ್ಕೆ ನೋಡಿರಿ, ಸಾಫ್ಟಾಗಿ ಬೆಂದಿರುವಂತಹ ಸೋರೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟು ಬೆಂದರೆ ಸಾಕು. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ 1-2 ಕುದಿ ಕುದ್ರೆ ಸಾಕು. ದಾಲ್ಚಾ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿರಿ, ಈ ಥರ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಾವೇನು ಹಾಕಬೇಕು ಅಂದರೆ ಹಸಿ ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಹಾಕಬೇಕು. ಈಗ
ಹಸಿ ತೆಂಗಿನಕಾಯಿ ಚೂರನ ನಾನು ಜಾರಿಗೆ ಹಾಕಿ ಇದನ್ನು ಸಹಿತ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿ ಈ ಥರ ನೈಸಾಗಿ ಇದನ್ನು ಹಸಿ ಕೊಬ್ಬರಿನ ಪೇಸ್ಟ್ ಮಾಡಿ ತಗೊಳ್ರಿ. ಈಗ ನಾನು ದಾಲ್ಚಾ ಆಲ್ರೆಡಿ ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡಿರಿ, ಕುದೀತಾ ಇದೆ ದಾಲ್. ಇದಕ್ಕೆ ನಾನೀಗ ಗ್ರೈಂಡ್ ಮಾಡ್ಕೊಂಬಂದಂಥ ಕೊಬ್ಬರಿ ಪೇಸ್ಟನ್ನು ಹಾಕ್ತೀನಿ. ನೋಡಿರಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ದಾಲ್ಚಾ ನೀವು ಟ್ರೈ ಮಾಡಿ ನೋಡಿ. ಈಗ ನೋಡಿ ನಾನು ಗ್ರೈಂಡ್ ಮಾಡ್ಕೊತಂದಂಥ ಹಸಿ ಕೊಬ್ಬರಿನ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿ ಕೊಬ್ಬರಿ ಹಾಕೋದ್ರಿಂದ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡಿಕೊಡ್ರಿ. ಈಗ ಮತ್ತೆ 1-2 ನಿಮಿಷ ಚೆನ್ನಾಗಿ ದಾಲನ್ನು ಬಾಯ್ಲ್ ಮಾಡೋಕ್ಕಿಡೋಣ, ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು. ಇದೀಗ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ 1-2 ನಿಮಿಷ ಚೆನ್ನಾಗಿ. ಈಗ ಇಲ್ಲಿ ಒಗ್ಗರಣೆಗೆ ಕಡಾಯಿ ಬಿಸಿ ಮಾಡೋಕ್ಕಿಡೋಣ. ಇದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ರಿ. 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಲಿ. ಇವಾಗ ಒಗ್ಗರಣೆಗೆ ಇಲ್ಲಿ ನಾನು 1 ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿನ ಆ ಥರ ಉದ್ದಿಗೆ ಕಟ್ ಮಾಡಿ ಹಾಕಿ ಒಗ್ಗರಣೆಗೆ. ಇಲ್ಲಾಂದರೆ ನೀವು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ ಅಂದರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಬೋದು. ಇಲ್ಲಿ ನಾನು ಒಗ್ಗರಣೆಗೆ ಜೀರಿಗೆ ಹಾಕಿದೆ. ಎರಡು ಚೆನ್ನಾಗಿ ಸಿಡಿತಾ ಇದೆ. ಈಗ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋಣ. ಆಮೇಲೆ ಹೆಚ್ಚಿದಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಳ್ರಿ. ಉಳ್ಳಾಗಡ್ಡಿ ಇಲ್ಲಿ ಒಗ್ಗರಣೆಗೆ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು, ಇಲ್ಲಾಂದರೆ ಒಗ್ಗರಣೆ ಟೇಸ್ಟು ಚೆನ್ನಾಗಿರಲ್ಲ. ನೋಡಿರಿ, ಇದನ್ನೊಂದು 2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಎಣ್ಣೆಲೆ. ನೋಡಿರಿ, ಈ ಥರ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಗ್ಗರಣೆನ ರೆಡಿ ಮಾಡಿಕೊಡ್ರಿ. ಆವಾಗ ಒಳ್ಳೆ ಘಮ ಬರುತ್ತೆ ದಾಲ್ಚಾಕ್ಕೆ. ನಾನು ಹೇಳ್ದಂಗೆ ಉಳ್ಳಾಗಡ್ಡಿ ಒಗ್ಗರಣೆ ಬೇಡ ಅನ್ನೋರು